ರಾಜ್ಯದ ಪೊಲಿಟಿಕಲ್ ಸ್ಥಿತಿಗತಿಗಳು ಏನೇನು, ಯಾಕಂದರೆ ಸಾಕಷ್ಟು ಡೆವಲಪ್ಮೆಂಟ್ಸ್ಗಳಿದೆ. ಇಂಥ ಸಂದರ್ಭದಲ್ಲಿ ಮೈಸೂರಿನ ಸಂಸದರು ಯದುವೀರ್ ಅವರು ಏನು ಹೇಳ್ತಾರೆ? ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ರಾಜಕೀಯದ ಬಗ್ಗೆ ನಾವು ಮಾತಾಡಬೇಕು. ಈ ಮೈಸೂರು ದಸರಾ ಬಗ್ಗೆ ತುಂಬ ಮಾತಾಡಿದ್ವಿ. ರಾಜಕೀಯ ಒಂದು ನಿಮ್ಮ ರಾಜಕೀಯ ಜೀವನ ಶುರುವಾಗಿದೆ. ನೀವೀಗ ಮೈಸೂರಿನ MP. ಒಂದೇನು ಅಂದರೆ ಒಂದು ಸಂಗತಿನ ಜ್ಞಾಪಿಸ್ಕೊಳ್ಳೇಬೇಕು. ಇದು ಬಹುಶಃ ಇದು ಮೂರನೇ ಇಂಟರ್ವ್ಯೂ ಅಂದ್ಕೊತೀನಿ ನಾನು ನಿಮ್ಮ ಜೊತೆಗೆ ಮಾತಾಡಿದ್ದು. ಹಿಂದಿನ 2 ಇಂಟರ್ವ್ಯೂಗಳಲ್ಲೂ ಕೂಡ ನಾನು ಈ ಪ್ರಸ್ತಾಪ ಇಟ್ಟಿದ್ದೆ, ಸರ್ ಏನಾದರೂ ರಾಜಕೀಯಕ್ಕೆ ಬರ್ತೀರಾ ಅಂತ. ರಾಜಕೀಯಕ್ಕೂ ನನಗೂ ಬಹಳ ದೂರ, ನಾನು ಬರಲ್ಲ ಅಂದರೆ ನೋಡಿ ಬದಲಾದಂಥ ಸಂದರ್ಭ ಸನ್ನಿವೇಶ ಹೆಂಗಾಗುತ್ತೆ ಅಂತ. ಈಗ ನೀವು ಮೈಸೂರಿನ MP ಏನಂತೀರಿ? ಹೇಗೆ ನಡೀತಾ ಇದೆ? ಹೌದು, ಆವಾಗ ನಾನು ಬೇಕಾದಷ್ಟು ಸತಿ ಬರೀ ನಿಮ್ಮದಲ್ಲ ಎಲ್ಲ ಕಡೆನೂ ಹೇಳಿದ್ದು ಆಸಕ್ತಿ ಇಲ್ಲ ಅಂತ, ಮತ್ತು ಸಮಾಜಕ್ಕೆ ಬೇರೆ ರೀತಿಯಲ್ಲಿ ನಾವು ನಮ್ಮ ಕೊಡುಗೆ ಕೊಡ್ಬೋದು ಅಂತ ಹೇಳಿದ್ದು ಅದು ಕೂಡ ನಿಜ. ಅದ್ಲೇನು ಆ ಥರ ಒಂದು ವ್ಯತ್ಯಾಸ ಇಲ್ಲ. ಒಂದೇ ನಿಜವಾದಂಥ ಒಂದು ದೊಡ್ಡ ಮಟ್ಟದಲ್ಲಿ ಸಮಾಜದ ಒಂದು ಹಿತಕ್ಕಾಗಿ ನೀವು ಕೆಲಸ ಮಾಡಬೇಕಂದ್ರೆ ಅದು ನೀತಿ ನಿಯಮಗಳ ಮೂಲಕನೇ ನೀವು ಮಾಡಬೇಕಾಗಿದೆ. ಯಾಕೆಂದರೆ ಇವತ್ತಿನ ವ್ಯವಸ್ಥೆ, ಈ ಪಾರ್ಲಿಮೆಂಟ್ರಿ ವ್ಯವಸ್ಥೆ ಇರ್ಬೋದು, ಪ್ರಜಾಪ್ರಭುತ್ವ ವ್ಯವಸ್ಥೆ ಇರ್ಬೋದು, ಅದು ಒಂದು ಒಳ್ಳೆ ವ್ಯವಸ್ಥೆ. ಆದರೆ ಜನರ ಒಂದು ಬೆಂಬಲದ ಜೊತೆಗೆ ನಿಮಗೆ ಕೆಲಸ ಮಾಡಬೇಕಾಗಿದೆ. ಜನರ ನಿಮಗೆ ಮತದ ಮೂಲಕ ನಿಮಗೆ ಬೆಂಬಲಿಸಿದರೆ ನೀವು ನೀತಿ ನಿಯಮಗಳ ಮೂಲಕ ನೀವು ಅವರಿಗೆ ಒಂದು ಒಳ್ಳೆ ವ್ಯವಸ್ಥೆ ಇರ್ಬೋದು, ಒಳ್ಳೆಯ ಒಂದು ಭವಿಷ್ಯ ರೂಪಿಸ್ಬೋದು. ಸೊ ಆ ನಿಟ್ಟಿನಲ್ಲಿ ನಾವು ಸರಿ ಆ ಇಂಟರ್ವ್ಯೂ ಸಮಯದಲ್ಲೂ ಕೂಡ ಒಂದಷ್ಟು ಚರ್ಚೆ ನಡೀತಾ ಇತ್ತು. ಆದರೆ ಆವಾಗ ಬಹಿರಂಗ ಮಾಡುವಂಥ ಸಂದರ್ಭ ಅಲ್ಲ. ಆದ ನಂತರ ಗಂಭೀರವಾಗಿ ಇದೇ ಒಂದು ರಾಜಕೀಯ ಜೀವನ ಶುರು ಮಾಡ್ಬೋದಾ ಅಂತ, ಇದು ಸರಿಯಾದಂಥ ಒಂದು ಸನ್ನಿವೇಶನ ಅಂತ ನಾವು ಯೋಚನೆ ಮಾಡ್ತಾಯಿದ್ವಿ. ಅದೇ ಲೋಕಸಭಾ ಒಂದು ಚುನಾವಣೆ ಒಂದು ಹಿಂದಿನ 3-4 ತಿಂಗಳು ನಮಗೆ ಭಾಳ ಒಳ್ಳೆಯ ಒಂದು ಚರ್ಚೆ ಆಯಿತು. ಮತ್ತು ಜೊತೆಗೆ ನಾವು ಈ ಒಂದು ಕ್ಷೇತ್ರದಲ್ಲಿ ನಾವು ಕೂಡ ಒಳ್ಳೆಯ ರೀತಿಯಲ್ಲಿ ನಡ್ಕೋಬೋದು. ಈ ರಾಜಕೀಯ ಕುತಂತ್ರಗಳಿರ್ಬೋದು, ರಾಜಕೀಯ ಪಿತೂರಿಗಳಿರ್ಬೋದು, ಅದಕ್ಕೆ ಬಲಿಯಾಗದೇನೆ ನಮಗೆ ನಡ್ಕೊಳ್ಳೋ ಅಂಥದ್ದು ಒಂದು ರೀತಿಯ ಸಾಮರ್ಥ್ಯ ಇದೆ ಅಂತ ವಿಶ್ವಾಸ ಇತ್ತು. ಯಾಕೆಂದರೆ ಇದ್ದೇ ಇರತ್ತಿದ್ದು ಸಹಜವಾಗಿ. ಇದರಲ್ಲಿ ನಿಮಗೆ ಯಾರೋ ಒಬ್ಬರು ಅದು ಸತ್ಯ ಇಲ್ಲದೆ ಇರ್ಬೋದು, ಆದರೆ ನಿಮಗೆ ತುಳಿಲಿಕ್ಕೆ ಏನೋ ಒಂದು ಪಿತೂರಿ ಸೃಷ್ಟಿ ಮಾಡ್ತಾರೆ. ಆ ಥರದ್ದು ಏನಾದರೂ ಅನ್ನಿಸ್ತಾ ಇದೆಯಾ ಸರ್? ಇದ್ದೇ ಇರುತ್ತೆ, ಅದು ಸಹಜ. ಅದೇನು ಈ ಕ್ಷೇತ್ರದಲ್ಲಿ ಅದು ಇದ್ದೇ ಇದೆ. ಆದರೆ ಇವತ್ತು ಆ ಕ್ಷೇತ್ರದಲ್ಲಿ ಬದಲಾವಣೆ ಬರಬೇಕಂದ್ರೆ ಎಲ್ಲರೂ ಹೇಳ್ತಾರೆ ಒಳ್ಳೆಯವರು ಬರಬೇಕು ಅಂತ. ಈಗ ಯಾರಾದರೂ ಒಬ್ಬರು ಒಳ್ಳೆಯ ಒಂದು ಆಲೋಚನೆ, ಒಳ್ಳೆಯ ಒಂದು ಭಾವನೆಯಿಂದ ಬರ್ತಾ ಇದ್ರೆ ನೀವೇನಕ್ಕೆ ಬರಬೇಕು ಅಂತ ಹೇಳ್ತಾರೆ. ಸೊ ಎರಡೂ ಆಗಲ್ಲ. ಇವತ್ತು ಒಳ್ಳೆ ಭಾವನೆ ಇದ್ರೆ, ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅಂತ ಇದ್ರೆ, ನೀವು ಬಂದಾಗ ಇದೆಲ್ಲನೂ ಕೂಡ ಎದುರಿಸ್ಬೇಕು ಅಂಥದ್ದು ಒಂದು ಕೌಶಲ್ಯನೂ ಕೂಡ ಇರಲೇಬೇಕು. ಯಾಕೆಂದರೆ ಅದು ಎದುರಿಸುವ ಮೂಲಕ ನೀವು ಒಂದು ಒಳ್ಳೆಯ ವ್ಯವಸ್ಥೆ ಸೃಷ್ಟಿ ಮಾಡ್ಬೋದು. ಸೊ ಅದಕ್ಕಾಗಿ ಇದೆಲ್ಲ ಹೌದು, ಅಂದಿನ ಕಾಲದಲ್ಲಿ ಆ ಒಂದು ಆಸಕ್ತಿ ಇರಲಿಲ್ಲ. ಆದರೆ ವ್ಯಕ್ತಿಯ ಒಂದು ಅಭಿಪ್ರಾಯಗಳು, ಅನುಭವಗಳು, ಅದರ ಮೇರೆಗೆ ಕೆಲವು ಬದಲಾವಣೆಗಳು ಬಂದೇ ಬರುತ್ತೆ. ಅದರ ಮೇರೆಗೆ ನೀವು ಮುಂದುವರಿಬೇಕಾಗಿದೆ. ಸೊ ಇಲ್ಲಿ ಒಂದು ಒಳ್ಳೆಯ ಅವಕಾಶ ಬಂತು. ಇಂಥ ನಾಯಕತ್ವ ಎಲ್ಲೂ ಇಲ್ಲ. ಪ್ರಧಾನಮಂತ್ರಿ ಅವರು, ನರೇಂದ್ರ ಮೋದಿ ಅವರು ನಾಯಕತ್ವದ ಪರಾಕಾಷ್ಠವನ್ನು ಮುಟ್ಟಿರುವಂಥದ್ದು ವ್ಯಕ್ತಿ. ವಿಶ್ವ ನಾಯಕರಾಗಿ ಗುರುತಿಸಿದ್ದಾರೆ. ಇವತ್ತು ಬರೀ ಭಾರತಕ್ಕಲ್ಲ, ಇಡೀ ವಿಶ್ವಕ್ಕೆ ಲಾಭ ಆಗಿರುವಂಥದ್ದು. ಅವ್ರ ಜನ್ಮದಿನ ಸಂದರ್ಭದಲ್ಲಿ ವಿಶ್ವ ನಾಯಕರು ಎಲ್ಲರೂ ಅವ್ರಿಗೆ ಅಭಿನಂದನೆಗಳನ್ನು ವ್ಯಕ್ತ ಮಾಡಿದ್ರು. ಬರೀ ಜನ್ಮದಿನ ಅಂತಲ್ಲ, ನೀವು ರಷ್ಯಾ-ಯುಕ್ರೇನ್ ಯುದ್ಧದಲ್ಲಿ ನೀವು ಅದಕ್ಕೆ ಒಂದು ರೀತಿಯ ಶಾಂತಿ ಒಂದು ಪರಿಸ್ಥಿತಿ ತರಲಿಕ್ಕೆ ನಿಮ್ಮ ಒಂದು ದೊಡ್ಡ ಪಾತ್ರ ಇದೆ ಅಂತ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಸೊ ಇಂಥ ನನಗನ್ಸುತ್ತೆ ನಾಯಕರು ಮೋದಿ ಅವರು ಅರಮನೆಗೆ ಬಂದು ಅವರು ನಿಮ್ಮ ಜೊತೆ ಊಟ ಮಾಡಿದ್ರು. ಸೊ ಅದು ಯೋಗ ಡೇ. ಬಹುಶಃ ಆ ಯೋಗ ಡೇ ದಿವಸನೇ ಏನಾದರೂ ನಿರ್ಧಾರ ಆಯ್ತಾ? ಅಲ್ಲಿಂದ ನಿಮ್ಮ ರಾಜಕೀಯದ ಯೋಗ ಏನಾದರೂ ಶುರು ಆಯ್ತಾ? ಇಲ್ಲ, ಅದಕ್ಕೇನು ಇಲ್ಲ. ಅಲ್ಲಿ ಅದು ಬರೀ ಯೋಗ ದಿನಾಚರಣೆ. ಅರಮನೆಗೆ ಅನೇಕ ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿಗಳು, ಅನೇಕ ನಾಯಕರು ಭೇಟಿ ಕೊಟ್ಟಿದ್ದಾರೆ. ಅವರು ಅರಮನೆಗೆ ಬಂದು ಯೋಗ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನಾವು ಅವರು ಕರೀಲೇಬೇಕು. ಅದು ಒಂದು ನಿರೀಕ್ಷೆ ಮಾಡುವಂಥದ್ದು ಒಂದು ಪದ್ಧತಿ, ಅದು ಒಂದು ಸಂಸ್ಕೃತಿ. ಅದು
ಪ್ರಧಾನಮಂತ್ರಿ ಅವರು ಬರ್ತಾ ಇರೋದು ಯಾರೇ ಇರಲಿ, ಪ್ರಧಾನಮಂತ್ರಿ ಇರುವಾಗ ಅದು ನಿಮ್ಮೆಲ್ಲರ ಪ್ರಧಾನಮಂತ್ರಿ ಅವರು. ಸೊ ಅದು ಅವ್ರನ್ನ ಪಲಾರಕ್ಕೆ ನಾವು ಕರೀಲೇಬೇಕು ಅಂತ ತಾಯಿಯವರು ತೀರ್ಮಾನ ಮಾಡಿದ್ರು, ಅವ್ರನ್ನ ಆಹ್ವಾನ ಮಾಡಿದ್ರು. ಅವರು ಭಾಳ ನಮಗೆ ಭಾಳ ಒಂದು ದೊಡ್ಡ ಗೌರವ ಕೊಟ್ಟು ಬಂದಿದ್ದಾರೆ. ಪಲಾರನ್ನು ಕೂಡ ಸ್ವೀಕರಿಸಿ ನಮ್ಮ ಜೊತೆಗೆ ಒಂದಷ್ಟು ಮಾತುಕತೆ ಮಾಡಿದ್ರು. ಸುಮಾರು 45 ನಿಮಿಷ ರಾಜಕೀಯ ಬರಲಿಲ್ಲ, ಯಾವುದೇ ರೀತಿ ಒಂದು ಮಾತು ಇಲ್ಲ, ರಾಜಕೀಯ ಇಲ್ಲ. ಇಲ್ಲ. ಅದಕ್ಕಿಂತ ಮೊದಲೇ ನಿರ್ಧಾರ ಆಗಿತ್ತಾ ನಂತರ ತೀರ್ಮಾನ ಆಗಿದ್ದ ಸರ್? ಅದಾದ ನಂತರ ಯೋಗ ದಿನಾಚರಣೆ 2023 ಆಯ್ತು ಬಹುಶಃ. ನಾನು 2024 ಚುನಾವಣೆಯಲ್ಲಿ ಅದಕ್ಕಾಗಿ. ಓಕೆ, ಫೈನ್. ನೋಡಿ, ಈ ಮನಸ್ಥಿತಿಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಯದುವೀರ್ ಅವರ ಮನಸ್ಥಿತಿ ರಾಜಕೀಯಕ್ಕೆ ಹೊಂದಲ್ಲ ಅನ್ನುವಂಥ ಚರ್ಚೆ ಇತ್ತು ಆರಂಭದಲ್ಲಿ. ಈಗ ತಾವು ತುಂಬ ಇನ್ವಾಲ್ವ್ಮೆಂಟ್ ತೋರಿಸ್ತಾ ಇದ್ದೀರಿ, ಕೆಲಸ ಮಾಡ್ತಾ ಇದ್ದೀರಿ, ಪ್ರಶ್ನೆ ಬೇರೆ. ಯಾಕಂದರೆ ರಾಜಕೀಯದಲ್ಲಿ ಏನು ಅಂತಂತಂದರೆ ಕೆಸರರ ಚಾಟಗಳು ಜಾಸ್ತಿ ಇರ್ತವೆ. ರಾಜಕೀಯ ಅಂದರೆ ಏನು ಅಂದರೆ ತುಂಬ ಜೋರ ಮಾತಾಡಬೇಕು. ಸೊ ಮುಲಾಜಿಲ್ದನೇ ಎದುರು ಹಾಕಬೇಕು. ಯದುವೀರ್ ಅವರು ನಿಮ್ಮ ಪಾತ್ರನೂ ಇದೆಯಲ್ಲ. ಈಗ ನಿಮ್ಮ ಟಿವಿಯಲ್ಲಿ ನಮ್ಮ ಮುಖ ತೋರಿಸ್ಬೇಕಂದ್ರೆ ಜೋರಾಗಿ ಮಾತಾಡ್ಬೇಕು. ಇಲ್ಲ ಅವರು ಜೋರಾಗಿ ಮಾತಾಡಿಲ್ಲ ಅಂತ ಬೇಡಾನೇ ಹೇಳ್ತಾರೆ ಕೆಲವರು. ಇದು ನಿಮ್ಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಇದು ನಮ್ಮ ಕ್ಷೇತ್ರದಲ್ಲಿ ಇರುವಂತದ್ದು. ಒಂದು ನೋಡಿ, ಎಲ್ಲರೂ ಅದು ನಿರೀಕ್ಷೆ ಮಾಡ್ತಾರೆ. ಈ ಡಯಲಾಗ್ ಹೊಡೆಯೋರ್ಗೆ ಬಹಳ ದೊಡ್ಡ ವೇದಿಕೆ ಇದೆ. ಯಾರು ಬಂದು ಜೋರಾಗಿ ಮಾತಾಡಿ ಬೇರೆಯವ್ರ ಮೇಲೆ ದ್ವೇಷ ವ್ಯಕ್ತಪಡಿಸೋರಿಗೆ ದೊಡ್ಡ ವೇದಿಕೆ ಇದೆ. ಅದು ನಮ್ಮ ರಾಜಕೀಯ ಕ್ಷೇತ್ರದಲ್ಲೂ ಸಹ, ನಿಮ್ಮ ಪತ್ರಕರ್ತರ ಕ್ಷೇತ್ರದಲ್ಲೂ ಸಹ, ಅಂದರೆ ನಮ್ಮ ಏನು ಮಾಧ್ಯಮ ಇದೆ ಅದರಲ್ಲೂ ಸಹ ಇದೆ. ಸೊ ಇವರೆಲ್ಲರಿಗೂ ನಿಮ್ಮ ಕಡೆಯಲ್ಲೂ ನೀವು ಭಾಳ ಏನು ಬರೀ ನ್ಯೂಸ್ ಓದಿದ್ರೆ ನಿಮಗೆ ನಿಮ್ಮ ಇದು ಕ್ಷೇತ್ರದಲ್ಲಿ ಭಾಳ ಜಾಸ್ತಿ ಬಂದು ನೋಡಲ್ಲ, ಅದನ್ನ ನ್ಯೂಸೇ ನೋಡಲ್ಲ. ಅದು ಕೂಡ ನ್ಯೂಸ್ ಆಂಕರ್ಗಳು ಇವಾಗ ಏನೋ ಒಂದು ರಾಜಕೀಯವಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೋಬೇಕಾಗಿರ್ತಕ್ಕಂಥ ಒಂದು ಸನ್ನಿವೇಶ ಬಂದಿದೆ. ಅದು ಒಳ್ಳೇದೋ ಇಲ್ವೋ ಜನರು ತೀರ್ಮಾನ ಮಾಡ್ತಾರೆ. ನೋಡಿ, ಎಲ್ಲ ಇದ್ದೇ ಇರುತ್ತೆ. ಚಲನಚಿತ್ರದಲ್ಲೂ ನಮ್ಮ ಹೀರೋಗಳಿದ್ದಾವೆ. ಹೀರೋಗಳ ಜೊತೆಗೆ ನಿಮಗೆ ಬೇರೆಯವರು ಕೂಡ ಇದ್ದಾರೆ, ಬೇರೆಯವರು ಅವಕಾಶಗಳಿದ್ದಾವೆ. ಸೊ ಬರೀ ಒಂಥರದ ಹೀರೋನು ಕೂಡ ಇಲ್ಲ, ಬೇರೆ ರೀತಿಯ ಹೀರೋಗಳಿದ್ದಾವೆ. ಸೊ ಎಲ್ಲರಿಗೂ ಕೂಡ ಅತಿ ಅವಶ್ಯ. ಇವತ್ತು ಫಿಲ್ಮ್ಗಳು, ಚಲನಚಿತ್ರ ಒಂದು ಉದಾಹರಣೆ ಬಳಸ್ತಾ ಇದೀವಿ, ಅದಕ್ಕಾಗಿ ಅದರಲ್ಲೇ ಹೋಗೋಣ. ಇವತ್ತು ಒಂದು ರೀತಿಯ ಹೀರೋಗಳು ಇರ್ತವೆ, ಆ್ಯಕ್ಷನ್ ಹೀರೋನು ಇರುತ್ತೆ, ಡ್ರಾಮಾ ಹೀರೋನು ಇರುತ್ತೆ, ಮತ್ತು ರಿಯಲ್ ಲೈಫ್ ಪೋರ್ಟ್ರೇಯಲ್ದು ರಿಯಲ್ ಲೈಫ್ ಹೀರೋಗಳು ಇರ್ತವೆ. ಸೊ ಇದೆಲ್ಲನೂ ಕೂಡ ರಾಜಕೀಯ ಕ್ಷೇತ್ರದಲ್ಲೂ ಕೂಡ ಇದ್ದಾವೆ. ಸೊ ಇದು ಡೈಲಾಗ್ ಹೊಡೆಯೋರು ಬೇಕು, ದೊಡ್ಡ ಹೋರಾಟ ಮಾಡೋರು ಬೇಕು, ವಿವಾದಾತ್ಮಕವಾದಂಥ ಹೇಳಿಕೆಗಳು ಹೇಳೋರು ಬೇಕು, ಮತ್ತೆ ನಮ್ಮಂಥವರು ಬೇಕು. ಸೊ ಎಲ್ಲರೂ ಬೇಕು, ಎಲ್ಲರೂ ಬೇಕಾಗಿದೆ. ಅದಕ್ಕೇನೆ ಒಂದು ಸಮತೋಲನ ಬರೋದು ಈ ಕ್ಷೇತ್ರಕ್ಕೆ. ಸೊ ಇದೆಲ್ಲಾನು ಕೂಡ ಬೇಕಾಗಿದೆ. ಹೌದು, ಇಂಥ ನಾನು ಈಗ ಏನೋ ಒಂದು ಪಿತೂರಿಗಾಗಿ ನಾನೇ ಕಾರಣನೇ, ಅಥವಾ ಒಂದು ಷಡ್ಯಂತ್ರಕ್ಕಾಗಿ ನಾನೇ ಕಾರಣನೇ, ಅಥವಾ ಅದನ್ನ ಸೃಷ್ಟಿ ಮಾಡೋದಕ್ಕೆ ನಾನೇ ಕಾರಣನೇ, ಸಹಜವಾಗಿ ನ್ಯೂಸಲ್ಲಿ ನಮ್ಮದೇ ಹೆಸರು ಜಾಸ್ತಿ ಆಗ್ತಾ ಇರುತ್ತೆ. ಅದು ಏನು ಮಾಡೋದು, ಅದು ಈ ಒಂದು ಪರಿಸ್ಥಿತಿ ಆಗಿದೆ. ಓಕೆ, ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನೀವು ಅದೆಲ್ಲವನ್ನು ಕೂಡ, ಯಾಕಂದರೆ ನಿಮಗೆ ಆರಂಭದಲ್ಲಿ ಒಂದು ಆರೋಪ ಇತ್ತು, ಇಲ್ಲ ಇವರು ಜನಸಾಮಾನ್ಯರ ನಡುವೆ ಬಂದಿಲ್ಲ, ಸಾಧ್ಯನೇ ಇಲ್ಲ ಅಂತ ಹೇಳಿದಿಂದ ಬಹಳಷ್ಟು ಸಂದರ್ಭಗಳಲ್ಲಿ ಅದನ್ನು ನೀವು ಸುಳ್ಳು ಮಾಡಿದ್ದೀರಿ. ಈಗ ನೀವು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋಗ್ತೀರಿ. ಮೊನ್ನೆ ನಾನು ನಿಮ್ಮ ಜೊತೆಗೆ ಫೋನ್ ಮಾಡಿಬಿಟ್ಟು ನಮ್ಮ ಇಂಟರ್ವ್ಯೂಗೆ ಬರ್ತಾಯಿದ್ದೀನಿ ಅಂತ. ಆ ಸಂದರ್ಭದಲ್ಲಿ ಹೇಳಿದ್ರಿ, ಇಲ್ಲ ಖಂಡಿತ ನಾನು ಕೊಡ್ತಾ ಇದ್ದೆ, ಬಟ್ ನನಗೆ ಹೈಕಮಾಂಡ್ ಹೇಳಿದೆ ನಾನು ಅರ್ಜೆಂಟಾಗಿ ಚಿತ್ರದುರ್ಗಕ್ಕೆ ಹೋಗಬೇಕು, ಅಲ್ಲಿ ನಾನು ಪಾಲ್ಗೊಳ್ಬೇಕು ಅಂತಂದರೆ ಬಿಡುವಿಲ್ದಿರೋ ರೀತಿಯಲ್ಲಿ ನೀವು ತಿರುಗ್ತಾ ಇದ್ದೀರಿ, ನೀವು ಕೆಲಸ ಮಾಡ್ತಾ ಇದ್ದೀರಿ, ಸ್ಟೇಟ್ಮೆಂಟ್ಗಳು ಕೊಡ್ತಾ ಇದ್ದೀರಿ. ಮೊನ್ನೆ ನಾನು ನೋಡ್ತಾ ಇದ್ದೆ, ಈಗ ಈ ಜಾತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಾಜ್ಯಪಾಲರಿಗೆ ನೀವೇನು ದೂರು ಕೊಟ್ಟರಲ್ಲ, ಆ ಸಂದರ್ಭದಲ್ಲೂ ಕೂಡ ತಾವು ಹೋಗಿದ್ದು, ಜೊತೆಗೆ ತಾವೇ ಮಾತಾಡಿದ್ದು ಅದೆಲ್ಲವನ್ನೂ ಕೂಡ ನೋಡಿದ್ವಿ. ಅಂದರೆ ನಿಧಾನಕ್ಕೆ ರಾಜಕೀಯದೊಳಗಡೆಗೆ ಸೇರ್ತಾ ಇದ್ದೀರಿ ತಾವು. ನಮ್ಮ ರಾಜಕೀಯ ವೃತ್ತ ಜೀವನ ಪ್ರಾರಂಭ ಆಗಿರೋ ದಿನ ಅದೇ ಲೋಕಸಭಾ ಚುನಾವಣೆ, ಅದೇ ದಿನ ಶುರುವಾಯಿತು. ಸೊ ಮೊದಲನೇ ದಿನ ರಾಜಕೀಯ ವೃತ್ತ ಜೀವನ ಪ್ರಾರಂಭ ಆಗಿದ್ದ ದಿನ ಒಂದು ಲೋಕಸಭಾ ಎಲೆಕ್ಷನ್ ಅನ್ನು ಎದುರಿಸುವಂಥದ್ದು ಸನ್ನಿವೇಶ. ಈಗ ಅದರ ಒಂದು ಸಹಜವಾಗಿ ಅನುಭವದ ಒಂದು ಕೊರತೆ ಇತ್ತು. ಆದರೆ ಅದೆಲ್ಲನೂ ಕೂಡ ಆದಷ್ಟು ಶೀಘ್ರದಲ್ಲಿ ಅದು ಒಂದು ಅನುಭವ ಇರ್ಬೋದು, ಒಂದು ತಿಳುವಳಿಕೆಗಳು ಹೆಚ್ಚಿಸುವಂಥ ದೃಷ್ಟಿಯಲ್ಲಿರ್ಬೋದು ನಾವು ಕೆಲಸವನ್ನು ಮಾಡಿದ್ವಿ. ಈಗ ಒಂದು ಸ್ವಲ್ಪ ರೂಢಿ ಆಗಿದೆ. ಏನು ನೋಡಿ, ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ ನೀವು ಕಲಿಬೋದು, ಪರೀಕ್ಷೆಯನ್ನು ಎದುರಿಸ್ಬೋದು. ಆದರೆ ಕಲಿಯೋದು ಯಾವತ್ತೂ ಸಹ ನಿಮಗೆ ನಿಲ್ಲೋದಿಲ್ಲ. ನಿರಂತರವಾಗಿ ನಡೆಯುವಂಥದ್ದು ಪ್ರಕ್ರಿಯೆ ಅದು. ನಾವು ಕಲಿತಾನೇ ಇರ್ತೀವಿ. ನಮ್ಮ ಅನುಭವ ಮೇರೆಗೆ ನಾವು ಏನೇನು ಮಾಡ್ತೀವಿ. ಆದರೆ ಒಂದಂತೂ ನಿಜ, ಈ ರಾಜ್ಯವನ್ನು ಕಾಪಾಡಲಿಕ್ಕೆ ಯಾರು ಬರ್ತಾ ಇಲ್ಲ, ನಾವೇ ಕಾಪಾಡಬೇಕು. ನಾವೇ ಅಂದರೆ ನಾನು, ನೀವು ಎಲ್ಲರೂ ಜೊತೆಗೆ ಸೇರಿ ಈ ರಾಜ್ಯದಲ್ಲಿ ಏನು ಸರಿ, ಏನು ಒಳ್ಳೆಯದು, ಏನು ಇವತ್ತು ನಮ್ಮ ಪೂರ್ವಜರು, ನಿಮ್ಮೆಲ್ಲರ ಪೂರ್ವಜರು
ಅವರು ಎಷ್ಟೆಲ್ಲ ಸಂಕಷ್ಟಗಳು ಅನುಭವಿಸಿ ಇವತ್ತು ನಮಗೆ ಒಂದು ಒಳ್ಳೆ ರಾಜ್ಯ ಕೊಟ್ಟಿದ್ದಾರೆ. ಅದನ್ನ ನಾವು ರಕ್ಷಣೆ ಮಾಡ್ಬೇಕಂದ್ರೆ ಯಾರು ಬರ್ತಾ ಇಲ್ಲ, ನಾವೇ ಮಾಡಬೇಕು. ನಿಜ ನಿಜ ನಿಜ. ಸಮಸ್ತ ಕನ್ನಡಿಗರು ನಿಂತು ಮಾಡಬೇಕಾಗಿರ್ತಕ್ಕಂಥ ಕೆಲಸ. ಇವತ್ತು ಕೆಲವು ಶಕ್ತಿಗಳು ಈ ನಮ್ಮಲ್ಲಿ ಒಳ್ಳೆ ಭಾವನೆಗಳು ಏನಿದಾವೆ ಅದನ್ನ ದುರ್ಬಳಕೆ ಮಾಡ್ತಾ ಇದ್ದಾರೆ. ಬಹುತ್ವದ ಭಾವನೆ ಇರ್ಬೋದು, ಅದರಲ್ಲಿ ಬಂದು ಚಾಮುಂಡಿ ಬೆಟ್ಟ ಅದು ಸೆಕ್ಯುಲರ್ ಅನ್ನೋದು.